ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ವಿಡಿಯೋ ನೋಡ್ತಿರೋರ್ಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹೀಗೆ ನೋಡ್ತಾ ಇರಿ ವಿಡಿಯೋಸು, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ಇಲ್ಲೊಬ್ಬ ಬಿದ್ದು ಒದ್ದಾಡ್ತವನೆ, ನೋಡಿ ತೋರಿಸ್ತೀನಿ ಹೆಂಗೆ ಬಿದ್ದು ಒದ್ದಾಡ್ತವನೆ ಅಂತ. ನಾನೇನು ಕ್ಯಾಮ್ರಾಗೆ ಬರಲ್ಲ ಬಿಡಿ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ ಅಂತ ಹೆಂಗೆ ಬಿದ್ದಿದ್ದಾನೆ ಅಲ್ವಾ, ಹಿಂಗೆ. ಹಾಯ್ ಅದು ಹೇಳೋ, ಹಾಯ್ ಅದು ಹೇಳೋ. ಹೌದು, ಇವತ್ತಿನ ವಿಡಿಯೋ ಏನು ಸ್ಪೆಷಲು ಅಂತಂದರೆ, ನಾವು ಮನೇಲಿದ್ದು ಸಾಕಾಗಿ ಇವತ್ತು ಆಚೆ ಹೊರಟಿದ್ದೀವಿ. ಸಾಕಾಗಿ ಅಂತಲ್ಲ, ಆಚೆ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂತ, ಎಲ್ಲಿಗೆ ಹೋಗ್ತಿದ್ದೀನಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅನ್ನೋಕ್ಕಿಂತ ತುಂಬ ಮುಖ್ಯವಾದದ್ದು ಏನು ಅಂದರೆ ಹೆಂಗೆ ಹೋಗ್ತಿದ್ದೀನಿ, ಯಾವುದ್ರಲ್ಲಿ ಹೋಗ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟು. ಹೌದು, ಕಾರಣಾಂತರಗಳಿಂದ ಅದು ಇದು ಏನೇನೋ ಪ್ರಾಬ್ಲಮ್ಗಳಿಂದ ನಾವು ಮೆಟ್ರೋದಲ್ಲಿ ಇದುವರೆಗೂ ಹೋಗಿರಲಿಲ್ಲ ಅನ್ನೋದೇ ಖುಷಿ ಪಡೋ ವಿಷಯ. ಆಯಿತಾ, ಇವತ್ತು ಮೆಟ್ರೋದಲ್ಲಿ ಹೋಗೋಣ ಅಂತ ಫುಲ್ಲು ರೆಡಿಯಾಗಿದ್ದೀವಿ. ಮನೇಲಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮು, ನಮ್ಮ ಮನೇಲಿ ಇದಾವಲ್ಲ ಇವೆಲ್ಲ ಇದಾವಲ್ಲ, ಮತ್ತು ಅಲ್ಲೊಂದು ಇದೆಯಲ್ಲ, ಎಲ್ಲರೂ ಸುಮಾರು ಸಲ ಮೆಟ್ರೋದಲ್ಲಿ ಹೋಗಿ ಬಂದಿದ್ದಾರೆ. ಎಲ್ಲರೂ ಹೋಗೋ ಸಿಚುವೇಶನ್ ಇನ್ನೂ ಬಂದಿರಲಿಲ್ಲ. ಸೊ ಇವತ್ತು ಹೊಂಟೆ ಬಿಡೋಣ ಅಂತ ಹೊಂಟಿದ್ದೀನಿ. ಯಾಕೆ ಅಂದರೆ ಫಸ್ಟ್ ಟೈಮು ನಮ್ಮ ಏರಿಯಾದಲ್ಲಿ ಮೆಟ್ರೋ ಸ್ಟಾರ್ಟ್ ಆಗಿದೆ. ಓಕೆನಾ, ಎಲ್ಲ ಕಡೆ ಮೆಟ್ರೋ ತಿರುಗ್ತಾ ಇತ್ತು, ಅಲ್ಲಕ್ಕೆ ಹೋಗ್ಬೇಕು ಅಂತ ಹೋಗಿರ್ಲಿಲ್ಲ ಅಲ್ವಾ, ಪಾಯಿಂಟ್ ಅಲ್ವಾ. ಇವಾಗ ನಮ್ಮ ಏರಿಯಾದಲ್ಲೇ ಬಂದಮೇಲೆ ನಾವು ಬಿಡೋಕ್ಕಾಗತ್ತಾ, ಒಂದ್ಸಲ ಹತ್ತಲೇಬೇಕು ಅಂತ ಹೇಳಿ ಎಲ್ಲರನ್ನೂ ನೀವು ಸುತ್ತಿದ್ದಾಯಿತು ಸಾಕು, ನಡೀರಲ್ಲಿ ನಾವು ಸುತ್ಕೊಂಬರೋಣ ಅಂತ ಎಲ್ಲರೂ ಕರ್ಕೊಂಡು ಮೆಟ್ರೋ ಜರ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೆಟ್ರೋದಲ್ಲಿ ನಮ್ಮಂಥ ಫಸ್ಟ್ ಟೈಮ್ ಹೋಗೋರು ಏನೇನು ಮಾಡಬೇಕು, ಏನೇನು ಹೆಂಗೆ ಅಲ್ಲಿ ಎಂಟ್ರಿ ಆಗಬೇಕು ಎಲ್ಲನೂ ಪಿನ್ ಟು ಪಿನ್ ಮಾಹಿತಿ ಇವತ್ತು ನಿಮಗೆ ಕೊಡ್ತೀನಿ. ಓಕೆನಾ, ನನ್ನ ಲಾಗ್ನ ಸ್ಪೆಷಾಲಿಟಿ ಇವತ್ತು ಇದೇನೆ, ಮೆಟ್ರೋ ಜರ್ನಿ ಎಲ್ಲಿಂದ ಎಲ್ಲಿಗೆ ಪಯಣ. ಆಮೇಲೆ ಓಕೆನಾ, ಇದನ್ನೆಲ್ಲ ನೋಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಮಾತು ಜಾಸ್ತಿ ಆಯಿತು, ಇವಾಗ ಮನೆಯಿಂದ ಹೊರಡೋಣ. ಎಸ್, ನಾವೆಲ್ಲ ಇವಾಗ ಹೊರಟಿದ್ದಾಯಿತು. ಅಂದರೆ ಸಾಯಂಕಾಲ ಮೇಲೆ ಪ್ಲ್ಯಾನ್ ಮಾಡಿದ್ವಿ. ಚೆನ್ನಾಗಿ ಊಟ ಮಾಡಿಬಿಟ್ಟು ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿ, ಫೇಸ್ ನೋಡ್ತಿರ್ಬೋದು ಗುಂಡಗಾಗಿದೆ ಅಲ್ವಾ ನಿದ್ದೆ ಮಾಡಿ. ಎಸ್, ಚೆನ್ನಾಗಿ ನಿದ್ದೆ ಮಾಡಿ ಹೊರಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ಒಂದು 5 ನಿಮಿಷ ವಾಕ್ ಮಾಡಬೇಕಷ್ಟೇ, ನಾನು ಹತ್ರನೇ ಇದೆ ಮೆಟ್ರೋ ಸ್ಟೇಷನ್ನು. ಅಲ್ಲಿ ಕಾಣಿಸ್ತಿರ್ಬೋದು, ಅಲ್ಲಿಗೆ ನಾವು ಕಾಲ್ನಡಿಗೆಯಲ್ಲಿ ಹೊರಟುತ್ತಿದ್ದೇವೆ ಅಂತ ಹೇಳ್ಬೋದು. ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೆ. ಯಾಕೆ ಅಂದರೆ ಸುಮಾರು ಜನಕ್ಕೆ ಇದೇನು ಮಾಮೂಲಿ ವಿಷಯ ಆಗಿರ್ಬೋದು, ಬಟ್ ಫಸ್ಟ್ ಟೈಮ್ ಹೋಗೋರಿಗೆ ಯಾವಾಗಲೇ ಹೋಗಲಿ, ಎಷ್ಟೇ ವರ್ಷ ಬಿಟ್ಕೊಂಡು ಹೋಗಲಿ, ಒಂದು ಅದೇನಂತಾರೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ, ಹಂಗೆ ಇತ್ತು ನನಗೂ ಕೂಡ. ಮೆಟ್ಲತ್ತು ಕಾರ್ಯಕ್ರಮದಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಲಿಫ್ಟು ಇದೆಯಂತೆ, ಒಂಚೂರು ಎಕ್ಸಸೈಸ್ ಆಗುತ್ತೆ ಅಂತ ನಾವು ಈಗ ಹೋಗ್ತಾ ಇದ್ದೀವಿ. ನೋಡಿ, ಲಿಫ್ಟ್ ಇಲ್ಲೇ ಇದೆ, ಆ ಸೈಡ್ಗೆ ಹೋಗ್ಬೇಕು ನಾವು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗಬೇಕು. ಸೊ ಕೆಳಗಡೆಯಿಂದ ಲಿಫ್ಟು ಇದೆ. ಇದು ನಮ್ಮ ಲೇಕ್ ಪಾರ್ಕ್. ನಾನು ಬರ್ತೀನಲ್ಲ, ಕೆಲವೊಂದು ಸಲ ವಾಕ್ ವಿಡಿಯೋ ಮಾಡಿದ್ದೀನಲ್ಲ, ಅದೇ ಪಾರ್ಕ್ ಇದು. ನಮ್ಮ ಏರಿಯಾದಲ್ಲಿ ಮೆಟ್ರೋ ಸ್ಟಾರ್ಟ್ ಆದಾಗಿಂದ ನನ್ನ ಮಗ ಫುಲ್ ಇಟ್ಕೊಂಡಿದ್ದ, ಹೋಗಲೇಬೇಕು, ಇವತ್ತು ಹೋಗೋಣ, ನಾಳೆ ಹೋಗೋಣ, ಈ ವೀಕೆಂಡ್ ಹೋಗೋಣ ಅಂತ ಕಾಯ್ತಾ ಇದ್ದ. ನಾವು ಸ್ವಲ್ಪ ರೆಸ್ಟ್ ಇರುತ್ತೆ, ಹೆವಿ ಕ್ರೌಡ್ ಇರುತ್ತೆ, ಆರಾಮಾಗಿ ಹೋದ್ರೂ ಆರಾಮಾಗಿ ಹೋಗಬೇಕು ಅಂತ ಹೇಳಿ ಅವನಿಗೆ ಹಂಗಿಂಗೆ ಸಮಜಾಯಿಸಿ ಮಾಡ್ಕೊಂಡೇ ಬಂದ್ವಿ. ಫೈನಲಿ ನಾವು ಇಲ್ಲಿಂದ ಹೊರಟು ಹೋಗ್ತಾ ಇದ್ದೀವಿ ನಮ್ಮ ಮೆಟ್ರೋ ಸ್ಟೇಷನ್ಗೆ. ಇನ್ನೇನು ಬಂದ್ವಿ, ಹತ್ತತ್ರ ಬರ್ತಾ ಇದ್ದೀವಿ. ಅಲ್ಲಲ್ಲಿ ಬೋರ್ಡ್ಗಳಿದೆ, ಆರಾಮಾಗಿ ಬರ್ಬೋದು. ಏನು ತುಂಬ ಹುಡುಕಬೇಕು, ಪ್ರಾಬ್ಲಮ್ ತೊಗೋಬೇಕು ಅಂತ ಏನಿಲ್ಲ. ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಆರಾಮಾಗಿ ಎಂಟ್ರಿ ತೊಗೊಂಡು ಬರ್ಬೋದು. ಮೆಟ್ಲತ್ತಿದ್ದು ಸರ್ಕಸ್ ಹಿಂಗಿತ್ತದೆ, ಸುಮಾರು ದಿವಸ ಅದು ಓಡೋಟ್ ಬಂದರೆ ಹೆಂಗಿರುತ್ತೆ. ಎಸ್, ಇದು ಟಿಕೆಟ್ ತೊಗೊಳೋ ಸ್ಥಳ. ಆದರೆ ನಾವು ಮೊದಲೇ ಮನೆಯಲ್ಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲೇನು ನಾವು ಹೋಗಲಿಲ್ಲ. ಇಲ್ಲಿ ಟಿಕೆಟ್ ತೊಗೊಂಡೆ ಕಾಯಿನ್ ರೀತಿ ಕೊಡ್ತಾರೆ, ಅದನ್ನು ಇಲ್ಲಿ ಚೆಕಿಂಗ್ ಎಲ್ಲ ಮಾಡ್ತಾರೆ. ಅಲ್ಲೇನು ವಿಡಿಯೋ ಮಾಡೋಂಗಿಲ್ಲ, ಆದರೂ ಸ್ವಲ್ಪ ಮಾಡಿದ್ದೀನಿ ನೋಡಿ. ಈ ಥರ ಇರುತ್ತೆ. ನಾವು ಮೊಬೈಲಲ್ಲಿ ಆನ್ಲೈನ್ ಬುಕ್ ಮಾಡ್ಕೊಂಡು ಬಂದಿದ್ರೆ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಬೇಕು, ಅಲ್ಲಿ ಸ್ಕ್ಯಾನ್ ಆಗುತ್ತೆ, ತೋರಿಸುತ್ತೆ. ಸ್ಕ್ಯಾನ್ ಮೇಲೆ ಇಡಿದ್ರೆ ಈ ಥರ ಓಪನ್ ಆಗುತ್ತೆ, ಹೋಗ್ಬೋದು. ಬಟ್ ಅಲ್ಲೇ ಟಿಕೆಟ್ ತೊಗೊಂಡವ್ರಿಗೆ ಕಾಯಿನ್ ರೀತಿ ಕೊಟ್ಟಿರ್ತಾರೆ, ಆ ಕಾಯಿನ್ ಅದರೊಳಗಡೆ ಹಾಕಿದರೆ ಎಂಟ್ರಿ ತೊಗೊಂಡು ಆರಾಮಾಗಿ ನಾವು ಮೆಟ್ರೋ ಎಲ್ಲ ಮುಗಿಸ್ಕೊಂಡು ನಾವು ಬರ್ತಾಯಿದ್ವಿ. ಅಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತಂದರು, ಆದರೂ ನಾವು ನಂಬುದಿ ಬಿಡ್ತೀವ, ಎಲ್ಲೋದ್ರೂ ಒಂಚೂರು ವಿಡಿಯೋ ತೊಗೊಳ್ಳೇಬೇಕಲ್ಲ
ಹಾಗಾಗಿ ಅಲ್ಲೆಲ್ಲ ಸೆಕ್ಯೂರಿಟಿ ಇತ್ತು, ಅಲ್ಲಿ ಮಾತ್ರ ವಿಡಿಯೋ ಮಾಡಿಲ್ಲ, ಇನ್ನೆಲ್ಲ ಕಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಟ್ರೈನ್ ಬರೋ ಸ್ಥಳಕ್ಕೆ ಬಂದಾಯಿತು. ಹಾಗೆ ಇನ್ನು 9 ನಿಮಿಷ ಇತ್ತು ನೋಡಿ, ಅಲ್ಲಿ ಕಾಣಿಸ್ತಿದೆ ಅಲ್ವಾ ಆರ್ ವಿ ರೋಡ್ಗೆ. ಆರ್ ವಿ ರೋಡಿಂದ ನಾವು ಮೆಜೆಸ್ಟಿಕ್ ಹೋಗೋಣ, ಸುಮಾರು ವರ್ಷಗಳೇ ಆಗೋಯ್ತು ಮೆಜೆಸ್ಟಿಕ್ಕಿಗೆ ಹೋಗಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆರ್ ವಿ ರೋಡಿಂದ ಇನ್ನೊಂದು ನಾವು ಟ್ರೈನ್ ಚೇಂಜ್ ಮಾಡಬೇಕಿತ್ತು ಗ್ರೀನ್ ಲೈನ್ಗೆ. ಇದು ಯೆಲ್ಲೋ ಲೈನು, ನಮ್ಮ ಏರಿಯಾದಿಂದ ನಾವು ಹೋಗ್ತಾ ಇರೋದು ಯೆಲ್ಲೋ ಲೈನು. ಇದರಿಂದ ಆರ್ ವಿ ರೋಡ್ವರೆಗೂ ಕೊನೆವರೆಗೂ ಹೋಗುತ್ತೆ, ಅಲ್ಲಿಂದ ನಾವು ಮೆಜೆಸ್ಟಿಕ್ಕಿಗೆ ಗ್ರೀನ್ ಲೈನಿಗೆ ಚೇಂಜ್ ಮಾಡ್ಕೋಬೇಕಾಗಿತ್ತು. ಸೊ 9 ಮಿನಿಟ್ಸು ವೆಯ್ಟ್ ಮಾಡಿದ ಮೇಲೆ ಫೈನಲಿ ನಮ್ಮ ಟ್ರೈನು ಬಂತು. ನನಗೊಂಥರ ಖುಷಿ, ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಲ್ವಾ. ಯಾರಿಗೂ ಏನು ಇದೇನು ಹೊಸ ವಿಷಯನ, ಏನು ಇದನ್ನೇನು ದೊಡ್ಡದಾಗಿ ಹೇಳಬೇಕಾ ಅಂತಿಲ್ಲ. ಕೆಲವೊಬ್ಬರು ನನ್ನಂಥವ್ರು ಇರ್ತಾರಲ್ವಾ, ಹೋಗೇ ಇಲ್ಲ, ಒಂದು ಸಲ ಹೋಗಿಲ್ಲ ಅನ್ನೋರಿಗೆ ಈ ವಿಡಿಯೋದಲ್ಲಿ ಒಂಚೂರು ಮಾಹಿತಿ ಸಿಕ್ದಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದೇ ಥರದ ಕೆಟ್ಟ ಉದ್ದೇಶ ನಮ್ಮಲ್ಲಿ ಇಲ್ಲ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ನನ್ನ ಮಗ ಫುಲ್ಲು ಮಳೆ ಬರೋ ಥರ ಇತ್ತು, ವೆದರ್ ಒಂಥರ ಕೂಲಾಗಿತ್ತು. ವಿಂಡೋ ಸೈಡು ನೋಡಿಕೊಂಡು ನಿಂತ್ಕೊಂಡಿದ್ವಿ, ಯಾಕೆಂದರೆ ಸೀಟ್ ಸಿಕ್ಕಿರಲಿಲ್ಲ. ವೀಕೆಂಡ್ ಹೋದರೆ ಸ್ವಲ್ಪ ರಶ್ ಇದ್ದೇ ಇರುತ್ತಲ್ವ, ಹಂಗಂತ ಹೆವಿ ರಶ್ ಅಂತ ಏನಿರಲಿಲ್ಲ, ಆರಾಮಾಗೆ ಬಂದ್ವಿ. ನಾವಿವಾಗ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನಿಗೆ ಬಂದು ಇಳಿದಾಯಿತು. ಮತ್ತು ಗ್ರೀನ್ ಲೈನಿಗೆ ಇನ್ನೊಂದು ಟ್ರೈನ್ನ ಹತ್ತಿದಾಯಿತು. ಮೆಜೆಸ್ಟಿಕ್ಕಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಸೊ ನಾವು ಆರ್ ವಿ ರಸ್ತೆಯಿಂದ ಮೆಜೆಸ್ಟಿಕ್ಕಿಗೆ ಪಯಣ ಅಂತ ಅಲ್ಲೂ ಕೂಡ ಹೇಳ್ತಿದ್ರು, ನಾವು ಕೂಡ ಇಲ್ಲಿ ಹೇಳ್ತಾ ಇದ್ದೀವಿ. ಏನೋ ಒಂದು ಸಾಯಂಕಾಲ ಟೈಮು, ಏನೋ ಒಂಥರ ಜನಜಂಗುಳಿ ಎಲ್ಲಿ ನೋಡಿದ್ರು. ಮೆಟ್ರೋ ಸ್ಟೇಷನ್ನೇ ನಾನು ಹೋಗಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸುತ್ತಮುತ್ತ ನನಗೇನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ಏನು ಹೋಗಬಾರ್ದು ಅಂತ ಏನಿರಲಿಲ್ಲ, ಹೋಗೋ ಚಾನ್ಸಸ್ ಸಿಕ್ಕಿರಲಿಲ್ಲ. ಎಲ್ಲರೂ ಹೋದ್ರೂ ಸುಮ್ಮನೆ ನಮ್ಮ ವೆಹಿಕಲ್ ಏನಾದ್ರು ಇರ್ತಲ್ಲ ಅದೇ ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ. ನಮ್ಮ ಏರಿಯಾದಲ್ಲೇ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬಾ ಇಷ್ಟ ಇತ್ತು. ಹಾಗಾಗಿ ನಾವು ಇವತ್ತು ಪಯಣವನ್ನು ಶುರು ಮಾಡಿದ್ದೇವೆ. ಮೆಜೆಸ್ಟಿಕ್ಕಿಗೆ ಸುಮಾರು ವರ್ಷಗಳೇ ಆಗೋಯ್ತು, ಒಂದು 10 ವರ್ಷ ಆಗಿರ್ಬೋದು. ಮೆಜೆಸ್ಟಿಕ್ ಕಡೆ ಹೋಗೇ ಇರಲಿಲ್ಲ. ಹೇಗಿದೆ, ನಾವೆಲ್ಲ ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗೆಲ್ಲ ಎಷ್ಟೊಂದು ಜನದ ಜೀವನ ಮೆಜೆಸ್ಟಿಕ್ಕಲ್ಲೇ ಶುರುವಾಗಿರುತ್ತೆ ಅಲ್ವಾ. ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ಇಲ್ಲೇ ಎಷ್ಟೊಂದು ಜನ ಅಯ್ಯೋ ನಮ್ಮ ಜೀವನ ಮುಂದಕ್ಕೆ ಹೇಗೆ ಏನು ಅಂತ ಭಯದಲ್ಲಿ ಬಂದು ಇಳಿಯುವ ಜಾಗ ಯಾವುದು ಅಂದರೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕು. ಹೌದು, ಎಲ್ಲ ಸುತ್ತಮುತ್ತ ನೋಡೋದಕ್ಕೆ ನನಗೆ ಏನೇನು ಬದಲಾವಣೆ ಆಗಿದೆ, ಯಾಕಂದರೆ ಸುಮಾರೇ ವರ್ಷ ಆಗಿದೆ ನಾನು ಬಂದೇ ಇರಲಿಲ್ಲ. ಹಂಗಾಗಿ ಅಲ್ಲೆಲ್ಲ ಸುತ್ತಮುತ್ತ ನೋಡಿಕೊಂಡು ಬರ್ತಾಯಿದ್ದೀನಿ. ಏನೋ ಶಾಪಿಂಗ್ ಮಾಡಬೇಕಿತ್ತು. ಹೆಂಗಿರೋ ಚಿಕ್ಕಪೇಟೆ ಬಂದಿದ್ದೀವಲ್ಲ ಮೆಟ್ರೋದಲ್ಲಿ ಅಂತ ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಹಂಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಚಿಕ್ಕಪೇಟೆ ಅಂದರೆ ಮೆಜೆಸ್ಟಿಕ್ಕಿಂದ. ಸೊ ಹಾಗೆ ನಾವು ಸಂಜೆ ನೋಡಿ 6:30-7 ಗಂಟೆ ಆಗಕ್ಕೆ ಬಂದಿದೆ. ಸೊ ಹೊರಟಿದ್ದೀವಿ ಫ್ಯಾಮಿಲಿ ಎಲ್ಲ. ಬಂದು ಇನ್ನೂ ಒಂದು 5 ನಿಮಿಷ ಆಗಿಲ್ಲ, ಆಗಲೇ ನನ್ನ ಪಿಳ್ಳೆ ಸ್ಟಾರ್ಟ್ ಮಾಡ್ದೆ. ನನಗೆ ಏನಾದ್ರು ತಿನ್ನಬೇಕು, ಏನಾದ್ರು ಕೊಡಿಸಿ, ಅದು ಕೊಡಿಸಿ, ಇದು ಕೊಡಿಸಿ ಅಂತ ಹೇಳ್ಬಿಟ್ಟು ಫುಲ್ಲು ರಾಗ ಎಳಿತಿದ್ದ. ಬಾ ಈಗ ತಾನೇ ಹೇಳ್ತಿದ್ದೀವಿ, ಬಾರೋ ಮಾರಾಯ ಕೊಡಿಸ್ತೀನಿ, ಏನು ಬೇಕು ಎಲ್ಲ ಕೊಡಿಸ್ತೀನಿ. ಇವಾಗ ಸದ್ಯಕ್ಕೆ ಶಾಂತಿಯಾಗಿ ನೀನು ಬಾ, ನಾನು ಬರ್ತೀನಿ, ಎಲ್ಲರನ್ನೂ ಶಾಂತಿಯಾಗಿ ಕರ್ಕೊಂಡು ಹೋಗೋಣ ಬಾ ಅಂತ ಮಾತಾಡ್ಕೊಂಡು ಬಂದಿದ್ದಾಯಿತು. ಸೊ ನಮಗೂ ಹೊಟ್ಟೆ ಹಸಿವಾಗಿತ್ತು, ಅವನೊಬ್ಬನೇ ಅಲ್ಲ, ಅವನು ಕೇಳೋದೇ ಬೇಡ, ನನಗೆ ಫಸ್ಟ್ ಆಫ್ ಆಲ್ ಏನಾದ್ರು ತಿನ್ಬೇಕು ಅನ್ನಿಸ್ತಾಯಿತ್ತು. ಸೊ ನಾವಿಲ್ಲಿ ವಡಪಾವ್ ತೊಗೊಂಡ್ವಿ, ಅವನು ಏನೇನೋ ತೊಗೊಂಡ. ಫೈನಲ್ ಫಸ್ಟ್ ತಿನ್ಬಿಡೋಣ, ಆಮೇಲೆ ಏನಿದ್ರು ನೆಕ್ಸ್ಟ್ ನೋಡೋಣ ಅಂತ ಏನೋ ಶಾಪಿಂಗ್, ಬರೀ ಶಾಪಿಂಗ್ ಅಂತ ಹೋಗಿದ್ನಿಲ್ಲ. ಏನಂದರೆ ಮುಂದೆ ಹೇಳ್ತೀನಿ ಏನಕ್ಕೆ ಹೋಗಿದ್ದೆ ಅಂತ. ಸುಮ್ಮನೆ ಬಂದಿದ್ವಲ್ಲ, ಸೊ ಸುಮಾರು ದಿವಸದಿಂದ ಯಾವುದೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೆ, ಅದು ಹಾಗೇ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಮುಗಿಸ್ಕೊಂಡು ಹೋಗೋಣ ಅಂತ ತಲೆಯಲ್ಲಿ ಬಂತು. ಅದಕ್ಕಾಗಿ ನಾವು ಚಿಕ್ಕಪೇಟೆ ರೌಂಡಿಂಗ್ ನೋಡಿ ಸುತ್ತಮುತ್ತ ಅದು ಇದು ಲೈಟಿಂಗ್ಸ್ ಅವು ಇವು ನೋಡ್ಕೊಂಬಂದ್ವಿ. ಬ್ಯಾಕ್ಗ್ರೌಂಡ್ ನೋಡ್ರಿ ಗೊತ್ತಾಯ್ತಾ ನಾನು ಏನಕ್ಕೆ ಬಂದಿದ್ದೀನಿ ಅಂತ. ಹೌದು, ನಾವು ಮದುವೆ ಆಗಿ ಜೀವನ ಪಯಣ ಸ್ಟಾರ್ಟ್ ಆದಾಗಿಂದ ನಾವು ಒಂದು ಫೋಟೋ ಇಟ್ಕೊಂಡಿದ್ವಿ, ಅದನ್ನು ಬದಲಾಯಿಸೇ ಇರಲಿಲ್ಲ. ಸರಿ ಇವಾಗ ಒಂದೊಳ್ಳೆ ಫೋಟೋ ತೊಗೊಳ್ಳೋಣ ಅಂತ ಮನಸ್ಸಿಗೆ ಬಂದಿತ್ತು. ಹಾಗಾಗಿ ಚಿಕ್ಕಪೇಟೆನಲ್ಲಿ ಸುಮಾರು ಆಪ್ಷನ್ಗಳು ಇರ್ತವೆ ಅಲ್ವಾ. ಸುಮಾರೆಲ್ಲ ಫೋಟೋ ಎಲ್ಲ ನೋಡಿದ ಮೇಲೆ ಅದೆಲ್ಲ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ಥರ ಫೋಟೋ ತೊಗೊಂಡ್ವಿ, ಏನು ತೊಗೊಂಡ್ವಿ ಅಂತ ಎಲ್ಲ ಇನ್ನೊಂದು ಸಲ ವಿಡಿಯೋ ಮಾಡ್ತೀನಿ. ಹೌದು, ಒಂದು ಫೋಟೋನ ಕಸ್ಟಮೈಸ್ ಮಾಡಿಸೋದಕ್ಕೆ ಹೇಳಿದ್ವಿ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು. ವೆಯ್ಟ್ ಮಾಡಿದ್ಮೇಲೆ ಸುಮಾರು ಹೊತ್ತಾದ್ಮೇಲೆ ನಮ್ಮ ಫೋಟೋ ಬಂದಾಯಿತು, ಪ್ಯಾಕ್ ಮಾಡ್ತಾಯಿದ್ದಾರೆ. ಫೋಟೋ ತೊಗೊಂಡು ನೆಕ್ಸ್ಟು ಟೈಮ್ ಕೂಡ ಆಗೋಗಿತ್ತು, 9:30 ಆಗಿತ್ತು. ಸರಿ ಮತ್ತೆ ಊಟ ಮಾಡಿಕೊಂಡು ಅಲ್ಲೇ ಊಟ ಮುಗಿಸಿದ್ವಿ, ಯಾಕಂದರೆ ಮನೆಗೆ ಬಂದು ಅಡುಗೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಹೊಟ್ಟೆನೂ ಹಸಿವಾಗಿತ್ತು. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇದು ನಮ್ಮ ಮೆಟ್ರೋ ಪಯಣ. ಥ್ಯಾಂಕ್ ಯು ಸೋ ಮಚ್.